ಗೌರಿಬಿದನೂರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಸಂಘದ ಹಾಗೂ ಸಮಾಜದ ಏಳಿಗೆಗೆ ದುಡಿಯಬೇಕು ಎಂದರು. ಸಂಘದ ಚುನಾವಣೆಗಷ್ಟೇ ಸೀಮಿತವಾಗಬೇಕು, ಅಭಿವೃದ್ಧಿಗೆ ಅಡ್ಡಿಯಾಗಬಾರದು. ಪದಾಧಿಕಾರಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಎಲ್ಲ ತಾಲೂಕುಗಳಿಗೂ ಕೂಡ ನಾವು ಅಂದ್ರೆ ಜಿಲ್ಲಾ ಸಂಘ ಈ ಬಾರಿ ಒಂದು ಒಳ್ಳೆ ನಿರ್ದೇಶನ ತೆಗೆದುಕೊಂಡಿತ್ತು. ಏನಂದ್ರೆ ಜಿಲ್ಲಾ ಸಂಘ ಯಾವ ಕಾರಣಕ್ಕೂ ತಾಲೂಕಿನ ಚುನಾವಣೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಸೊ ಆಯಾ ತಾಲೂಕುಗಳವರೇ ಕೂತು ಒಂದಷ್ಟು ಬಗೆಹರಿಸ್ಕೊಂಡು ಯುನಾನಿಮಸ್ ಆಗಲಿ ಅಂತ ಅನಿವಾರ್ಯವಾಗಿ ಇಲ್ಲಿ ನಮ್ಮ ಆಶಯ ಕೂಡ ಈಡೇರಿದೆ ಅನ್ಸುತ್ತೆ. ಒಂದು ಸ್ಥಾನ ಬಿಟ್ಟರೆ ಉಳಿದೆಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ. ಸೊ ಹೀಗಾಗಿ ಗೌರಿಬಿದನೂರು ತಾಲೂಕಿನ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಒಂದು ಸ್ಥಾನಕ್ಕೆ ಮಾತ್ರ ಅನಿವಾರ್ಯ, ಈಗ ಅವಿರೋಧ ಆಯ್ಕೆ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ಚುನಾವಣೆ ನಡೆಸೋದು. ಆ ಉದ್ದೇಶಕ್ಕಾಗಿ ಚುನಾವಣಾಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ತಾಲೂಕುಗಳಿಗೂ ಹೋಗಿ ಮುಂದಷ್ಟು ಪ್ರಾಶಸ್ತ್ಯ ಕೊಡ್ತಾರೆ, ಯುನಾನಿಮಸ್ ಮಾಡ್ಕೊಳ್ಳಿ. ನಾನು ಅವರು ಕನ್ವಿನ್ಸ್ ಮಾಡಿ, ಅವರು ಪತ್ರಕರ್ತರೇ ಆಗ್ತಾ ಇರೋದ್ರಿಂದ ಸೊ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಇರಲಿ. ಸೊ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದೆ. ಸೊ ಅಧ್ಯಕ್ಷರಾಗಿ ನಮ್ಮ ಜಗನ್ನಾಥ್ ರೆಡ್ಡಿ ಅವರು ಹಿರಿಯರು ಅವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಉಪಾಧ್ಯಕ್ಷರಾಗಿ ಪ್ರದೀಪ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮುರಳೀಧರ್ ಅವರು, ಖಜಾಂಚಿಯಾಗಿ ಆತ್ಮೀಯ ಸ್ನೇಹಿತ ಲೋಕೇಶ್ ಅವರು ಸೇರಿದಂತೆ ಎಲ್ಲ ಉಳಿದವರೆಲ್ಲ ಇಸಿಗಳಾಗಿ ಆಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸರ್. 10 ಜನ ಇದ್ದಾರೆ. ಮಂಜಣ್ಣವರು ಕೂಡ ಈ ಸಂಘ ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಎಸ್.ಸಿ. ಜಗನ್ನಾಥ್ ರೆಡ್ಡಿ ಮಾತನಾಡಿ, ಸಂಘದ ಎಲ್ಲ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಗೌರಿಬಿದನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್.ಸಿ. ಜಗನ್ನಾಥ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಜಿ.ಎ. ಪ್ರದೀಪ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಿ.ಎ. ಮುರಳೀಧರ್, ಖಜಾಂಚಿಯಾಗಿ ಲೋಕೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇವಿ, ಮಂಜುನಾಥ್, ಪಠಾಣ್ ಸೈಫುಲ್ಲಾ, ಆದಿಯಪ್ಪ, ಚೇತನ್ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಸೋಸು ನಾಗೇಂದ್ರನಾಥ್ ಕರ್ತವ್ಯ ನಿರ್ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಕ್ತಿ ನಾಗರಾಜ್, ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ಮಂಜುನಾಥ್, ಗೋವರ್ಧನ್, ಉಪಚುನಾವಣಾಧಿಕಾರಿ ಶ್ರೀ ಲಕ್ಷ್ಮಿ ಈ ಸಂದರ್ಭದಲ್ಲಿ ಹಾಜರಿದ್ದರು.